ಶಶಿಕಲಾ ಟಿಟಿವಿ ದಿನಕರನ್ಗೆ ಮತ್ತೊಂದು ಹಿನ್ನಡೆಯಾಗಿದೆ. ಟಿಟಿವಿ ದಿನಕರನ್ ನೇಮಕಗಳಿಗೆ ಅಂಗೀಕಾರ ನೀಡದೇ ಇರೋದಕ್ಕೆ ತೀರ್ಮಾನವನ್ನ ಕೈಗೊಳ್ಳಲಾಗಿದೆ. ಎಐಎಡಿಎಂಕೆ ಕಚೇರಿಯಲ್ಲಿ ನಡೆದಂತಹ ಸಭೆಯಲ್ಲಿ ಈ ಬಗ್ಗೆ ತೀರ್ಮಾನವನ್ನ ಕೈಗೊಳ್ಳಲಾಗಿದೆ. ಇನ್ನು ಸಿಎಂ ಎಡಪ್ಪಾಡಿ ಪಳನಿಸ್ವಾಮಿ ನೇತೃತ್ವದ ಸಭೆಯಲ್ಲಿ ಈ ನಿರ್ಧಾರವನ್ನ ಕೈಗೊಳ್ಳಲಾಗಿದ್ದು ಮತ್ತೆ ಅಣ್ಣಾಡಿಎಂಕೆಯಲ್ಲಿ ರಾಜಕೀಯ ಚಟುವಟಿಕೆ ಗರಿಗೆದರಿದೆ. ಪನ್ನೀರ್ ಸೆಲ್ವಂ ಬಣದ ಜೊತೆಗೆ ವಿಲೀನದ ಬಗ್ಗೆ ಕೂಡ ಈಗ ಒಲವು ವ್ಯಕ್ತವಾಗಿದೆ ಅನ್ನುವಂತಹ ಮಾಹಿತಿ ಲಭ್ಯವಾಗಿದೆ. ಈ ಮೂಲಕ ಶಶಿಕಲಾಗೆ ಮತ್ತೆ ದಿನಕರನ್ಗೆ ಇದು ತೀವ್ರ ಹಿನ್ನಡೆ ಅಂತ ಹೇಳಲಾಗ್ತಾ ಇದೆ. ಚಿನ್ನಮ್ಮ ಶಶಿಕಲಾ ಜೈಲು ಸೇರಿದ ಬಳಿಕ ಪಕ್ಷದಲ್ಲಿ ವಿರೋಧ ಹೆಚ್ಚಿದ್ದು ಚಿನ್ನಮ್ಮ ಶಶಿಕಲಾ ಹಾಗೂ ದಿನಕರನ್ ವಿರುದ್ಧ ಸಾಕಷ್ಟು ವಿರೋಧ ವ್ಯಕ್ತವಾಗಿತ್ತು. ಎರಡೆಲೆ ಚಿಹ್ನೆಗಾಗಿ ಲಂಚ ನೀಡಿದ ಪ್ರಕರಣದಲ್ಲಿ ದಿನಕರನ್ ಬಂಧನಕ್ಕೊಳಗಾಗಿದ್ರು. ಇನ್ನು ಉಪಚುನಾವಣೆಯಲ್ಲಿ ಸ್ಪರ್ಧೆಗಾಗಿ ಚಿಹ್ನೆಗಾಗಿ ಇಸಿಗೆ ಲಂಚ ಕೊಟ್ಟಂತಹ ಆರೋಪವನ್ನ ಎದುರಿಸುತ್ತಾ ಇದ್ರು. ಇನ್ನು ಪನ್ನೀರ್ ಬಣ ಹಾಗೂ ದಿನಕರನ್ ಬಣದ ಮಧ್ಯೆ ಈ ಸಂಬಂಧ ಫೈಟ್ ಕೂಡ ನಡೆದಿತ್ತು. ದಿನಕರನ್ ಬಂಧನ ಬಳಿಕ ಪಕ್ಷದಲ್ಲಿ ದಿನಕರನ್ ಪ್ರಾಬಲ್ಯ ತಗ್ಗಿತ್ತು. ಈ ಮಧ್ಯೆ ಪಕ್ಷದ ಪದಾಧಿಕಾರಿಗಳನ್ನ ದಿನಕರನ್ ನೇಮಕ ಮಾಡಿದ್ರು. ಎಐಎಡಿಎಂಕೆ ಉಪ ಪ್ರಧಾನ ಕಾರ್ಯದರ್ಶಿಯಾಗಿರುವಂತಹ ದಿನಕರನ್ ಮಾಡಿರುವಂತಹ ನೇಮಕಾತಿಗಳನ್ನೇ ಈಗ ಸಿಎಂ ಪಳನಿಸ್ವಾಮಿ ರದ್ದುಪಡಿಸಿದ್ದಾರೆ ಎನ್ನುವಂತಹ ಮಾಹಿತಿ ಲಭ್ಯವಾಗಿದೆ. ಇದು ನಿಜಕ್ಕೂ ಕೂಡ ತಮಿಳುನಾಡಿನ ರಾಜಕೀಯದಲ್ಲಿ ತೀವ್ರ ಸಂಚಲನ ಉಂಟು ಮಾಡುವಂತಹ ವಿಚಾರ. ಇಷ್ಟು ದಿವಸ ಶಶಿಕಲಾ ಮತ್ತೆ ಟಿಟಿವಿ ದಿನಕರನ್ ಹೇಳಿದಂತೆ ನಡೀಬಹುದು ಅಂತ ಲೆಕ್ಕಾಚಾರ ಹಾಕೊಂಡಿದ್ದಂತಹ ಶಶಿಕಲಾ ಬಣದವರಿಗೆ ನಿಜಕ್ಕೂ ಕೂಡ ಇದೊಂದು ದೊಡ್ಡ ಶಾಕ್. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ರಮೇಶ್ ಕಂಠೀರವ. ರಮೇಶ್, ಟಿಟಿವಿ ದಿನಕರನ್ ಮಾಡಿರುವಂತಹ ನೇಮಕಾತಿಗಳನ್ನ ರದ್ದುಪಡಿಸೋದಕ್ಕೆ ಕಾರಣ ಏನು? ಏನ್ ನಡೀತಾ ಇದೆ ತಮಿಳುನಾಡು ರಾಜಕೀಯದಲ್ಲಿ? ಸುಕನ್ಯಾ, ನಿಮಗೆ ಗೊತ್ತಿರಬಹುದು ಏನು ಅಣ್ಣಾಡಿಎಂಕೆನಲ್ಲಿ ಜಯಲಲಿತಾ ನಂತರದಲ್ಲಿ ನಡೆದಂತಹ ಬೆಳವಣಿಗೆಗಳು. 2-3 ಬಣಗಳಾಗಿ ಅಣ್ಣಾಡಿಎಂಕೆ ಪಕ್ಷ ಹೊಡೆದಿರ್ತಕ್ಕಂಥದ್ದು, ಆ ನಂತರದಲ್ಲಿ ಪಕ್ಷದ ಚಿಹ್ನೆಗೋಸ್ಕರ ದೆಹಲಿಯಲ್ಲಿ ನಡೀತಾ ಇರ್ತಕ್ಕಂಥ ಹೋರಾಟ, ಈ ಎಲ್ಲದರ ಮಧ್ಯೆ ಒಂದು ಪಕ್ಷದ ವಿಲೀನಕ್ಕೋಸ್ಕರ ಕೂಡ ಒಂದು ಪ್ರಯತ್ನಗಳು ನಡೆದಿದ್ದು. ಈ ವಿಲೀನ ಪ್ರಕ್ರಿಯೆಯ ಒಂದು ಭಾಗವಾಗಿ ಈಗ ಅಣ್ಣಾಡಿಎಂಕೆಯಲ್ಲಿ ಸಾಕಷ್ಟು ಬೆಳವಣಿಗೆಗಳು ನಡೀತಾ ಇದೆ ಅಂತಾನೆ ಹೇಳ್ಬೋದು. ಏನು ಅಣ್ಣಾಡಿಎಂಕೆಯಲ್ಲಿ 2 ಪ್ರಮುಖ ಬಣಗಳಾದಂತಹ ಪನ್ನೀರ್ ಸೆಲ್ವಂ ಬಣ, ಇನ್ನೊಂದು ಶಶಿಕಲಾ ಬಣ. ಶಶಿಕಲಾ ಅವರು ಜೈಲಿನಲ್ಲಿ ಇರೋದ್ರಿಂದಾಗಿ ಆ ಬಣವನ್ನ ಈಗ ಮುನ್ನಡೆಸ್ತಾ ಇರ್ತಕ್ಕಂಥವ್ರು ಮುಖ್ಯಮಂತ್ರಿ ಎಡಪ್ಪಾಡಿ ಪಳನಿಸ್ವಾಮಿ ಅವರು. ಈ 2 ಬಣಗಳು ವಿಲೀನ ಪ್ರಕ್ರಿಯೆಗೆ ಮುಂದಾದಾಗ ಶಶಿಕಲಾ ಅವರ ಕುಟುಂಬದವರು ಪಕ್ಷದಿಂದ ದೂರ ಇರ್ತೀವಿ ಅಂತ ಹೇಳಿದ್ರು. ಬಟ್ ಆದ್ರೆ ಈಗ ಕಳೆದ 15 ದಿವಸದಿಂದ ಏನು ಶಶಿಕಲಾ ಅವರಿಂದ ನೇಮಕರಾದಂತಹ ಟಿಟಿವಿ ದಿನಕರನ್ ಅವರು ಮತ್ತೆ ನಾನು ಪಕ್ಷದಲ್ಲಿ ಸಕ್ರಿಯನಾಗ್ತೀನಿ ಅಂತೇಳಿ ಒಂದು ಹೇಳಿಕೆಗಳನ್ನ ಕೊಡ್ತಿದ್ರಿಂದಾಗಿ ಈಗ ವಿವಾದ ಉಂಟಾಗಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಶಶಿಕಲಾ ಕುಟುಂಬವನ್ನ ಸಂಪೂರ್ಣವಾಗಿ ಪಕ್ಷದಿಂದ ದೂರ ಇಡುವಂತ ಪ್ರಯತ್ನಕ್ಕೆ ಎಲ್ಲ ನಾಯಕರುಗಳು, ಎಲ್ಲ ಸಚಿವರುಗಳು, ಎಂಎಲ್ಎಗಳು ಒಂದು ರೀತಿಯಲ್ಲಿ ಪ್ರಮುಖವಾದ ನಿರ್ಧಾರಕ್ಕೆ ಬಂದಿದ್ದಾರೆ ಅಂತಾನೆ ಕಾಣುತ್ತೆ. ಆ ಹಿನ್ನೆಲೆಯಲ್ಲೇ ಇವತ್ತು ಕೂಡ ಪಕ್ಷದ ಒಂದು ಕಚೇರಿಯಲ್ಲಿ ನಡೆದಂತ ಒಂದು ಸಭೆಯಲ್ಲಿ ಏನು ಟಿಟಿವಿ ದಿನಕರನ್ ಅವರು ಕಳೆದ ಒಂದು 15 ದಿವಸದಿಂದ ಏನು ಪ್ರಯತ್ನ ಮಾಡ್ತಾ ಇದ್ದಾರೆ, ಪಕ್ಷದಲ್ಲಿ ಒಂದು ಗೊಂದಲವನ್ನ ಸೃಷ್ಟಿ ಮಾಡಿ ಅವರದೇ ಆದಂತಹ ಕೆಲವು ನಾಯಕರುಗಳನ್ನ ಪಕ್ಷದ ಹುದ್ದೆಗಳಿಗೆ ನೇಮಕ ಮಾಡಿ ಆದೇಶಗಳನ್ನು ಹೊರಡಿಸ್ತಾ ಇದ್ದಾರೆ. ಅದು ಯಾವುದಕ್ಕೂ ಮಾನ್ಯತೆ ಕೊಡಬಾರ್ದು ಅಂತೇಳಿ ಪಕ್ಷದ ಕಚೇರಿಯಲ್ಲಿ ನಡೆದಂತ ಸಚಿವರುಗಳು, ಹಿರಿಯ ಪಕ್ಷದ ನಾಯಕರುಗಳು, ಎಲ್ಲ ಎಂಎಲ್ಎಗಳ ಸಭೆಯಲ್ಲಿ ಈಗ ತೀರ್ಮಾನವನ್ನ ಕೈಗೊಂಡಿರ್ತಕ್ಕಂಥದ್ದು. ದಿನಕರನ್ ಅವರು ಪಕ್ಷದಿಂದ ದೂರ ಇರಬೇಕು ಅನ್ನುವಂಥದ್ದು, ಪಕ್ಷದಿಂದ ದೂರದಲ್ಲೇ ಇರಬೇಕು ಅನ್ನುವಂತ ಮಾತನ್ನ ಅವರಿಗೆ ಇಂಡೈರೆಕ್ಟ್ ಆಗಿ ಇವತ್ತಿನ ಸಭೆ ಮೂಲಕ ತಿಳಿಸಿದ್ದಾರೆ. ಟಿಟಿವಿ ದಿನಕರನ್ ಅವರು ಏನೋ ಪಕ್ಷದ ಸಂಘಟನೆಗೋಸ್ಕರ ಜಿಲ್ಲಾವಾರು ಸಭೆಗಳನ್ನ ನಡೆಸ್ತೀನಿ ಅಂತೇಳಿ ಕಳೆದ ವಾರ ಅನೌನ್ಸ್ ಮಾಡಿದ್ರು. ಎಲ್ಲ ಜಿಲ್ಲೆಗಳಲ್ಲಿ ತಮ್ಮ ಅಭಿಮಾನಿಗಳ ಸಭೆಯನ್ನ ನಡೆಸಿ ಪಕ್ಷದ ಬಲವರ್ಧನೆಗೆ ಶ್ರಮಿಸ್ತೀನಿ ಅಂತೇಳಿ ಅವರು ಒಂದು ಹೇಳಿಕೆಯನ್ನ ಕೊಟ್ಟಿದ್ರು. ಅದಕ್ಕೆ ಪ್ರತಿಯಾಗಿ ಈಗ ಮುಖ್ಯಮಂತ್ರಿ ಪಳನಿಸ್ವಾಮಿ ನೇತೃತ್ವದಲ್ಲಿ ಇರ್ತಕ್ಕಂಥ ಅಣ್ಣಾಡಿಎಂಕೆಯ ಎಲ್ಲ ನಾಯಕರುಗಳು ಈಗ ಒಗ್ಗೂಟಾಗಿ ನಿರ್ಧಾರ ಕೈಗೊಂಡಿರ್ತಕ್ಕಂಥದ್ದು. ದಿನಕರನ್ ಅವರ ಆದೇಶಗಳಿಗೆ ಇರ್ಬೋದು, ಅವರ ಹೇಳಿಕೆಗಳಿಗೆ ಯಾವುದೇ ಮಾನ್ಯತೆಯನ್ನ ಪಕ್ಷದ ಕಾರ್ಯಕರ್ತರು ಕೊಡಬಾರ್ದು ಅನ್ನೋಂತ ಒಂದು ತೀರ್ಮಾನವನ್ನ ಮಾಡಿದ್ದಾರೆ. ಅದೇ ಸಂದರ್ಭದಲ್ಲಿ ಎಡಪ್ಪಾಡಿ ಪಳನಿಸ್ವಾಮಿ ನೇತೃತ್ವದಲ್ಲಿ ನಡೆದಂತಹ ಸಭೆಯಲ್ಲಿ ಒಂದು ಪ್ರಮುಖವಾದಂತಹ ನಿರ್ಧಾರ ಕೈಗೊಂಡಿರ್ತಕ್ಕಂಥದ್ದು. ಪನ್ನೀರ್ ಸೆಲ್ವಂ ಬಣದ ಜೊತೆಗೆ ಮತ್ತೆ ವಿಲೀನ ಪ್ರಕ್ರಿಯೆಯನ್ನ ತೀವ್ರಗೊಳಿಸತಕ್ಕಂಥದ್ದು. ಪನ್ನೀರ್ ಸೆಲ್ವಂ ಬಣದ ಜೊತೆಗೆ ಅಣ್ಣಾಡಿಎಂಕೆಯನ್ನ ಒಗ್ಗೂಡಿಸಿ ಅಣ್ಣಾಡಿಎಂಕೆಯ ಒಂದು ಏನು ಜೋಡಿ ಎಲೆ ಸಿಂಬಲ್ ಇದೆ, ಆ ಚಿಹ್ನೆಯನ್ನ ಪಕ್ಷಕ್ಕೆ ಮತ್ತೆ ತರುವಂತ ಪ್ರಯತ್ನ ಮಾಡಬೇಕು ಅಂತೇಳಿ ಕೂಡ ಪಕ್ಷದ ನಾಯಕರುಗಳು ಇವತ್ತು ನಿರ್ಧಾರ ಮಾಡಿರ್ತಕ್ಕಂಥದ್ದು. ಈ ಸಂದರ್ಭದಲ್ಲಿ TV9ಗೆ ಪಕ್ಷದ ಹಿರಿಯ ನಾಯಕರುಗಳಾದಂತ ಅನೇಕರನ್ನ ನಾವು ಮಾತಾಡ್ಸೋದಕ್ಕೆ ಪ್ರಯತ್ನ ಮಾಡಿದ್ವಿ. ಆ ಸಂದರ್ಭದಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ, ಏನು ಟಿಟಿವಿ ದಿನಕರನ್ ಮತ್ತೆ ಶಶಿಕಲಾ ಅವರ ಗುಂಪನ್ನ ಹೊರಗಡೆ ಇಡಬೇಕು ಅಂತೇಳಿ ಅವರು ಪ್ರೀ ಕಂಡೀಷನ್ ಅನ್ನ ಪನ್ನೀರ್ ಸೆಲ್ವಂ ಬಣ ಹಾಕಿದ್ದಾರೆ. ಅದಕ್ಕೆ ಪೂರಕವಾಗಿ ನಾವು ಇವತ್ತು ನಿರ್ಧಾರವನ್ನ ಕೈಗೊಂಡಿದ್ವಿ. ದಿನಕರನ್ ಅವರ ನೇಮಕ ಅಥವಾ ದಿನಕರನ್ ಅವರು ಯಾರನ್ನ ಪಕ್ಷದಲ್ಲಿ ನೇಮಿಸ್ತಾರೆ ಅವರ ಆದೇಶಗಳಿಗೆ ಬೆಂಬಲ ಕೊಡಬೇಡಿ ಅಂತೇಳಿ ಇವತ್ತು ಕಾರ್ಯಕರ್ತರಿಗೆ ಕೊಟ್ಟಿದ್ದೀವಿ. ಅದೇ ರೀತಿಯಲ್ಲಿ ಪನ್ನೀರ್ ಸೆಲ್ವಂ ಬಣದ ಇನ್ನೊಂದು ಬೇಡಿಕೆ ಏನಂದ್ರೆ ಜಯಲಲಿತಾ ಅವರ ಸಾವಿನ ನಿಗೂಢತೆಯ ಬಗ್ಗೆ ತನಿಖೆ ನಡೀಬೇಕು ಅಂತೇಳಿ, ಅದರ ತನಿಖೆಗೆ ಕೂಡ ಆದೇಶಿಸೋದಕ್ಕೆ ಮುಖ್ಯಮಂತ್ರಿ ಅವರಿಗೆ ನಾವು ಅಧಿಕಾರವನ್ನ ಕೊಟ್ಟಿದ್ದೀವಿ. ಮುಖ್ಯಮಂತ್ರಿ ಅವರು ಆ ರೀತಿಯ ಒಂದು ಆದೇಶವನ್ನ
ಕೊಟ್ರೆ, ಪನ್ನೀರ್ಸೆಲ್ವಂ ಬಣ ಏನು 2 ಪ್ರೀ ಕಂಡೀಷನ್ಸ್ ಏನು ತನಿಖೆ ನಡೆಸೋದಕ್ಕೆ ಒಂದು ಏನು ವಿಲೀನ ಪ್ರಕ್ರಿಯೆಗೆ 2 ಕಂಡೀಷನ್ಸ್ ಅನ್ನು ಹಾಕಿದ್ರು, ಅದೆರಡು ಫುಲ್ಫಿಲ್ ಮಾಡ್ದಂಗಾಗತ್ತೆ. ಆ ನಂತರದಲ್ಲಿ ನಮ್ಮ ವಿಲೀನ ಪ್ರಕ್ರಿಯೆ ಸಾಂಗವಾಗಿ ನಡೆಯುತ್ತೆ. ವಿಲೀನ ಪ್ರಕ್ರಿಯೆ ಆರಂಭ ಆದ್ರೆ ಪಕ್ಷದಲ್ಲಿ ಹೊಸ ಪ್ರಧಾನ ಕಾರ್ಯದರ್ಶಿಯ ಬಗ್ಗೆ ಚುನಾವಣೆ ನಡೆಸಿದ ನಂತರ ವಿಲೀನ ಸಂಪೂರ್ಣವಾಗಿ ಆಗುತ್ತೆ. ಆ ಹೊಸ ಪ್ರಧಾನ ಕಾರ್ಯದರ್ಶಿ ಆಯ್ಕೆ ಆದ ನಂತರದಲ್ಲಿ ಪಕ್ಷದ ಕೆಲಸಗಳು ಈ ಹಿಂದೆ ಜಯಲಲಿತಾ ಅವರು ಹೇಗೆ ನಡ್ಸ್ಕೊಂಡು ಹೋಗ್ತಿದ್ರು ಅದೇ ರೀತಿ ನಡೆಯುತ್ತೆ ಅನ್ನುವಂತ ಮಾತನ್ನ ಪಕ್ಷದ ಹಿರಿಯ ನಾಯಕರುಗಳು ಏನು ಇವತ್ತು ಪನ್ನೀರ್ಸೆಲ್ವಂ ಅವರ ಜೊತೆಗೆ ಸಭೆಯಲ್ಲಿ ಪಾಲ್ಗೊಂಡ ಹಿರಿಯ ನಾಯಕರುಗಳು TV9ಗೆ ತಿಳಿಸಿದ್ದಾರೆ. ಸೊ ಒಂದ್ ರೀತಿಯಲ್ಲಿ ನಾಯಕರುಗಳೆಲ್ಲರನ್ನೂ ಕೂಡ ಈಗ ಮನಸ್ಸು ಮಾಡಿರ್ತಕ್ಕಂಥದ್ದು, ಪಕ್ಷ ವಿಭಾಗವಾಗಿದ್ರೆ ಬೇರೆ ಬೇರೆ ಭಾಗ ಆಗಿದ್ರೆ ಜನರ ಮಧ್ಯೆ ನಮ್ಗೆ ಬೆಂಬಲ ಇಲ್ಲ, ಬೆಲೆ ಇಲ್ಲ, ಏನು ಆ DMK ಬೆಳೀತಾ ಇದೆ, ಬೇರೆ ರಾಜಕೀಯ ಪಕ್ಷಗಳು ಕೂಡ ಇಲ್ಲಿ ತಮಿಳುನಾಡಿನಲ್ಲಿ ನೆಲ ಊರ್ತಾ ಇದೆ, ಅಣ್ಣಾ DMK ತನ್ನ ವರ್ಚಸ್ಸನ್ನ ಕಳಿಸ್ಕೊಳ್ತಾ ಇದೆ. ಆ ಹಿನ್ನೆಲೆಯಲ್ಲಿ ವರ್ಚಸ್ಸನ್ನ ಹೆಚ್ಚಿಸ್ಕೊಳ್ಳೋದಕ್ಕೆ ಮತ್ತೆ ಪಕ್ಷವನ್ನ ಒಗ್ಗೂಡಿಸೋದಕ್ಕೆ ಒಂದು ನಿಟ್ಟಿನಲ್ಲಿ ಈ ರೀತಿಯ ನಿರ್ಣಯಗಳಿಗೆ ನಾವು ಮುಂದಾಗಿದ್ದೀವಿ ಅನ್ನೋ ಅಂತ ಮಾತನ್ನ ಹಿರಿಯ ನಾಯಕರುಗಳು ತಿಳಿಸಿದ್ದಾರೆ. ಸುಬ್ರಹ್ಮಣ್ಯ, ಧನ್ಯವಾದ ರಮೇಶ್.